ರಾಮಚಂದ್ರ 3 ಕಾದಂಬರಿಗಳನ್ನು ಬರೆದಿದ್ದಾರೆ. ಈ ಫ್ಯಾಂಟಸಿಯನ್ನು ಕುರಿತು, ಚಿತ್ರದುರ್ಗ ಪರಿಸರ ಕುರಿತು, ಅಶ್ರೀ ಎನ್ನುವ ಲಿಪಿಯನ್ನು ಆಧಾರ ಮಾಡಿಕೊಂಡು ಅವರು ನಿಗೂಢ ನೆಲೆಗಳನ್ನು ಕುರಿತು ಮಾತನಾಡ್ತಾರೆ. ಹಿರಿಯೂರು ರಾಘವೇಂದ್ರ ಡಾಕ್ಯುಮೆಂಟರಿ ಚಿತ್ರದ ಬಗ್ಗೆ ಅವರು ಮಾಡಿದ್ದಾರೆ. ಅವರು ದೃಶ್ಯ ಮಾಧ್ಯಮ ಕುರಿತು ಮಾತನಾಡ್ತಾರೆ. ಇನ್ನು ಇದರಲ್ಲಿ ಟೀಕಾ ಸುರೇಶಗುಪ್ತ, ಆನಂತರ ನಮ್ಮ ಡಾಕ್ಟರ್ MG ಇವರು ರಂಗಸ್ವಾಮಿ, ಭಾರ್ಗವ್ ಅವರು, ನಾಗರಾಜಪ್ಪ ಇವರು ಕೂಡ ನಮ್ಮ ಜೊತೆಯಲ್ಲಿ ಇರ್ತಾರೆ. ಇದು ಬೆಳಿಗ್ಗೆಯಿಂದ ಸಂಜೆಯವರೆಗೆ 2 ಗೋಷ್ಠಿಗಳಲ್ಲಿ ಈ ಸಂಪನ್ಮೂಲತೆಗಳಿಂದ ಆಗುತ್ತೆ. ಈಗಲೇ ಹೇಳಿದ್ದೇನೆ, ಇಲ್ಲೇ ತಿರುಗಸ್ವಾಮಿ ಇದ್ದಾರೆ, ನಮ್ಮ ಯಾರು ಮೃತ್ಯುಂಜಯಪ್ಪ ಇದ್ದಾರೆ, ಬೊಮ್ಮಣ್ಣ ಪೂಜಾರಿ ಇದ್ದಾರೆ, ಮಾಂತೇಶ್ ಇದ್ದಾರೆ, ಇವರೆಲ್ಲ ನಾನು ಇದ್ದೀನಿ. ಹಾಗಾಗಿ ಈಗಲೇ ಸಿದ್ಧವಾಗಬೇಕು ಅಂತ ಕೇಳ್ಕೊಳ್ತೇನೆ. ಒಂದು ದಿನ ನೀವೆಲ್ಲರೂ ಕೂಡ ಬರಬೇಕಾಗುತ್ತೆ. ಅದು ಫೆಬ್ರವರಿಯಲ್ಲಿ ಡೇಟನ್ನು ಕೂಡ ಮುಂಚಿತವಾಗಿ ಆಹ್ವಾನ ಪತ್ರಕ್ಕೆ ಇದರಂತೆ ಬರುತ್ತೆ. 2ನೇದು ಮುಂದಿನ ತಿಂಗಳು ಅಂದರೆ ಮುಂದಿನ ಗೋಷ್ಠಿ, ಇದು ಉಪನ್ಯಾಸ. ನಮ್ಮ ಉಪನ್ಯಾಸ ಅದು 54ನೇ ಉಪನ್ಯಾಸ. ಅದು ಡಾಕ್ಟರ್ ವಸುಂಧರಾ ದೇಸಾಯಿ ಮಹಾಪುರುಷ ಅವರು ಈ ದುಷ್ಟಪೈನ ಗೋಪಾಲತೆ ಮಾಡಿದಂದರು. ಅವರು ಉಪನ್ಯಾಸವನ್ನು ಕೊಡ್ತಾ ಇದ್ದಾರೆ. ಅದಾದ ನಂತರ ನಾವು ಕಾರ್ತಿಕ್ ಅವರನ್ನು ಪಡೆಯಲಿಕ್ಕೆ ಕಷ್ಟಕ್ಕೆ ಅವರ ಜೊತೆ ಅದನ್ನು ಕೂಡ ನಮ್ಮ ಲಕ್ಷ್ಮೀಶ್ ಅವರು ಹೇಳಿದರು. ಒಬ್ಬ ಅದ್ಭುತನಾದ ಆದಂಥ ಒಬ್ಬ ವಿದ್ವಾಂಸ, ಮುಖ್ಯವಾಗಿ ಈಸ್ ಇನ್ಫಾರ್ಮೇಟಿವ್ ಸ್ಕಾಲರ್ ಅಂತ ಏನಂತೀವಲ್ಲ, ಆ ರೀತಿ ಯಾವುದೇ ವಿಷಯವನ್ನು ಕೂಡ ತಲುಪಿಸಿ ಮೂಲ ಪಠ್ಯವನ್ನು ಶ್ರದ್ಧೆಯಿಂದ ಗಮನಿಸಿ ಶುದ್ಧವಾಗಿ ಮಾತಾಡುವ ವಿಷಯವನ್ನು ಮಾಡಿಸುವಂಥ ಸಮರ್ಥನ ಇದು ಪರಿಸ್ಥಿತಿ ಇದೆ. ಸದ್ಯಕ್ಕೆ ನಿಮ್ಮ ಗಮನ ಮುಖ್ಯವಾದದ್ದು ಫೆಬ್ರವರಿವರೆಗೆ ಇರ್ತಕ್ಕಂಥ ಈ ಸಂಪನ್ಮೂಲ ವ್ಯಕ್ತಿಗಳಿಂದ ಇರ್ತಕ್ಕಂಥ ಒಂದು ವಿಚಾರ ಮಂಡನೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಇನ್ನೂ ನಾನು ಸಾಕಷ್ಟು ವಿಷಯಗಳು ಹೇಳಬೇಕಾಯಿತು. ಈ ಸಂಶೋಧನಾ ಜಿಜ್ಞಾಸೆ ಏನಿದೆ ನಮ್ಮ ಚಿತ್ರಕೋತ್ಸವ ಕೊಟ್ಟಾಗೆ ನರಳುತ್ತಾ ಇದ್ದೇನೆ. ಗೊಂದಲಗಳ ಸಿಕ್ಕುಕೊಂಡು ನರಳುತ್ತದೆ. ಒಂದೊಂದು ಗೊಂದಲವನ್ನು ಬಿಡಿಸ್ಲಿಕ್ಕೂ ಕೂಡ ತಲಸ್ಪರ್ಶಿಗೆ ಅಧ್ಯಯನ ಮಾಡಬೇಕಾಗಿ ನಮಗೂ ಕೂಡ ವಯಸ್ಸಾಗ್ತಾ ಇದೆ. ಏನು ಯುವಕರು ಬರಬೇಕು ಅಂತ ಹೇಳಿದ್ರಲ್ಲ ನಮ್ಮ ಲಕ್ಷ್ಮೀಶರಿಗೆ, ಇತಿಹಾಸ ಕುರಿತು ಮಾತಾಡಲಿಕ್ಕೆ ಬಂದರೆ ಬರೀ ಓದಿರ್ತಾರೆ, ಉಡುಗೊರೆ ಮಾಡಿಸೋದಿಲ್ಲ. ಆದರೆ ಸಂಶೋಧನೆಗೆ ಇಲ್ಲಿ ನಮ್ಮ ತಂಡದ ಶ್ರೀಶಕ್ತಿ ಪ್ರಸನ್ನಕುಮಾರ ಇವರೆಲ್ಲ ಮೊದಲಾದವರು ಇದ್ದಾರೆ, ಒಬ್ಬಸ್ವಾಮಿ ನಾಯಕರು ಎಲ್ಲ ಕೆಲಸ ಮಾಡ್ತಕ್ಕಂಥ. ಇದು ಸಂಶೋಧನೆ ಜಿಜ್ಞಾಸೆ ಕುರಿತು ಅವ್ರಿಗೆ ಗೊತ್ತಿದೆ ಎಷ್ಟೊಂದು ಸಿಕ್ಕಗಳಿವೆ ಅಂತ. ಈ ಸಮಸ್ಯೆಗಳು ಒಂದೊಂದು ಸಿಕ್ಕನ್ನು ಬಿಡಿಸೋದಕ್ಕೆ ನಾವು ಹಲವಾರು ತಿಂಗಳು ಬೇಕಾಗಿದೆ. ಒಂದೊಂದು ಲೇಖನ ಉದಾಹರಣೆಗೆ ಈ ಚಿತ್ರದುರ್ಗ ಬೆಟ್ಟ ಪರಿಸರದ ಈ ಏನಿದ್ರೆ ತೀರ್ಥ ಸ್ಥಾನಗಳು ಏನು ನೀವು ಹೇಳ್ತೀರಿ, ಜಲದಿ ಪೂಜಾ ಎಡೆಗಳು, ಅದ್ರ ಕುರಿತು ಎಷ್ಟಿವೆ. ಶಾಸನೋಕ್ತ 4 ನಾನು ಆಗಲೇ ಹೇಳಿದಾಗೆ ಇರ್ತಕ್ಕಂಥ ನಾಗತೀರ್ಥ, ಸುಳುಗಲ್ಲ ತೀರ್ಥ, ಪಾಂಡವ ತೀರ್ಥ, ಕೂಲಿ ತೀರ್ಥ, ಇನ್ನು ಜಲದಿ ಉತ್ಸವ ಪೂಜಾ ಎಡೆಗಳು 20ಕ್ಕೂ ಹೆಚ್ಚು. ಇವೆಲ್ಲವೂ ಕೂಡ ತೀರ್ಥ ಸ್ಥಾನಗಳೇ. ಇದು ಒಂದೇ ಒಂದು ಲೇಖನ ಇಷ್ಟು ಶ್ರಮ ಬರ್ತಾ ಇದೆ. ಸೂಳದಲ್ಲಿ ತೀರ್ಥ ಅನ್ನೋದು ಹಿನ್ನೆಲೆಯಲ್ಲಿ ಶ್ರೀಪರ್ವತದ ಎಲ್ಲ ವಿಚಾರಗಳು ಬಂದು ಹೋಗ್ತಾ ಇದೆ. ಆ ಜಿಜ್ಞಾಸೆಗಳನ್ನೇ ಚರ್ಚೆ ಮಾಡುವಂಥದ್ದು. ಇದು ನಾವು ಉದಾಹರಣೆಯನ್ನು ನೋಡಿ ಅಷ್ಟೇ. ಹೀಗೆ ಎಷ್ಟು ತೋಡಿದರೂ ಕೂಡ ಸಾಕಷ್ಟು ಏನು ಇನ್ನೂ ಈ ಚಿತ್ರದುರ್ಗದ ಇತಿಹಾಸ ಬಿಚ್ಚಿಕೊಳ್ತಾ ಇಲ್ಲ. ಹೆಚ್ಚು ಮಾಂತೇಶ್ ಹೇಳ್ತಾ ಇರ್ತಾರೆ, ಚಿತ್ರದುರ್ಗದ ಇತಿಹಾಸ ಕೆಲವರಿಗೆ ಬಿಚ್ಚಿಕೊಳ್ಳೋದು ಒಂದು ಅರ್ಥವಾಗೋದು ಅಂತ. ಇಷ್ಟು ವರ್ಷಗಳ ನಂತರವೂ ನಮಗೆ ಸ್ವಲ್ಪ ಮಟ್ಟಿಗೆ ಬಿಚ್ಚಿಕೊಂಡಿದೆ. ಹಾಗಾಗಿ ಹೊಸ ಸಂಶೋಧಕರು ಬರುವ ಹಾಗಿಲ್ಲ, ಕೆಲಸ ಮಾಡುವ ಹಾಗಿಲ್ಲ. ನಮ್ಮ ಕಾಲಕ್ಕೆ ನಾವು ಮಾಡಿದ್ರೂ ಸರಿ, ಅದು ಬೇರೆಯವರು ಮಾಡಿರೋದು ಅಂತಿಮ. ಎಲ್ಲವೂ ಕೂಡ ಕೊನೆ ಆಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಪ್ರಯತ್ನ ಮುಂದುವರೆದಿದೆ. ಈ ಕನ್ನಡ ನಮ್ಮ ಚಿತ್ರದುರ್ಗ ಇತಿಹಾಸ ಕೂಟದಲ್ಲಿ ಇಂತಹ ಕೆಲವು ಜಿಜ್ಞಾಸೆಗಳಿಗೆ ಅಥವಾ ಹೊಸ ವಿಚಾರಗಳಿಗೆ ನಾವು ಒಂದು ಅವಕಾಶವನ್ನು ಮಾಡಿಕೊಡೋದ್ರಿಂದ ಹೊಸ ವಿಷಯವನ್ನು ನಾವು ತಿಳ್ಕೊಳ್ತಾ ಇದ್ದೇವೆ. ತಮಗೂ ಕೂಡ ಪ್ರಯೋಜನಕಾರಿ ಆಗುವ ರೀತಿಯಲ್ಲೂ ಪ್ರಯತ್ನ ಪಡ್ತಾ ಇದ್ದೇವೆ. ಹೀಗಾಗಿ ನಮ್ಮ ಸಹಕಾರ ಇದರಿಂದ ಮುಂದುವರಿಗೆ ನಮ್ಮ ಆಶೀರ್ವಾದವಿದೆ ಅಂತ ಹೇಳ್ಕೊಂಡು, ಲಕ್ಷ್ಮೀಶ್ ಹೆಗ್ಡೆಯವರೇ, ನೀವು ಈ ಒಂದು ಗೋಷ್ಠಿಯ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರೈಸಿದ್ದೀರಿ. ಹಾಗಾಗಿ ಕೇವಲ ನಮ್ಮ ಚಿತ್ರದುರ್ಗ ಇತಿಹಾಸ ಕೂಟದ ಪರವಾಗಿಲ್ಲ, ಸಮಸ್ತ ಚಿತ್ರದುರ್ಗದ ಇತಿಹಾಸ ಅಭಿಮಾನಿಗಳ ಪರವಾಗಿ